ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ವೇದಿಕೆ ಮೇಲೆ ಆಸೀನರಾದ ಸಕಲ ಪೂಜ್ಯರಿಗೂ ವಂದಿಸುತ್ತಾ, ನಮ್ಮ ಗುರು ಪರಂಪರೆಗೂ ವಂದಿಸುತ್ತಾ, ಇಲ್ಲಿ ನೆರೆದ ಎಲ್ಲ ಅಣ್ಣ ತಮ್ಮಂದರಿಗೂ ಅಕ್ಕ ತಂಗಿಯರಿಗೂ ಶರಣಾರ್ಥಿಗಳನ್ನು ಹೇಳ್ತಾ, ಪೂಜ್ಯ ಗುರುದೇವ ಆತ್ಮಾನಂದರ ವಿಚಾರಗಳನ್ನ ನಿತ್ಯವೂ ನಾನು ಮೆಚ್ಚುವಂತ ಬಂದಿದ್ದೀನಿ. ಅವರ ವಿಚಾರಗಳನ್ನ ಕೇಳಿ ನಮ್ಮ ಮನಸ್ಸು ಹೆಂಗಾಗತ್ತೆ ಅಂದ್ರೆ ಹೂವರದಂಗ ಅರಳಾಗ್ತದೆ. ಯಾಕಂದ್ರ ಮಹಾತ್ಮರಂದ್ರೆ ಹೆಂಗಿರ್ತಾರ ಅಂದ್ರೆ ತಮ್ಮನ್ನ ತಾವ ತಿಳಿದಿರ್ತಾರ. ತಿಳಿದ ನಿಮ್ಮನ್ನು ನೀವು ತಿಳಿಯಿರಿ ಅಂತ ಅಜ್ಞಾನಿ ಜೀವರಿಗೆ ಬೋಧ ಮಾಡಿರ್ತಾರ. ಅಂತವರು ಇತರರನ್ನ ಯಾವ ರೀತಿ ನೋಡ್ತಾರ, ತಮ್ಮನ್ನ ಯಾವ ರೀತಿ ನೋಡ್ತಾರ ಅನ್ನೋದನ್ನ ಮೊದಲು ನಾವು ತಿಳ್ಕೊಬೇಕು. ಯಾರು ಮಲ್ಲಿಕಾರ್ಜುನ ಹೇಳಿರ್ತಾರೆ, ಯಾರು ತನ್ನನ್ನ ತಾನು ತಿಳಿದಿರ್ತಾರೋ ಅವರು ಎಲ್ಲರನ್ನೂ ತಿಳಿದಂಗ ಆಗ್ತದೆ. ಯಾರು ತನ್ನನ್ನ ತಾನು ತಿಳಿದಿಲ್ಲ ಇನ್ನೊಬ್ಬರನ್ನ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನುಭವಿಗಳಾದಂತ ಕಬೀರದಾಸರು ವಾರಣಾಸಿಯವರು 15ನೇ ಶತಮಾನದೊಳಗೆ ಆಗಿರುವುದಂತ ಒಬ್ಬ ಮಹಾತ್ಮರು ಸಂತರು. ಅವ್ರು ಹೇಳ್ತಾರ, ಒಂದು ತಮ್ಮ ಅನುಭವದ ವಿಚಾರಗಳನ್ನ ದೋಹೆ ಅಂತ ಬರೀತಾ ಇದ್ರು. ಆ ದೋಹಾದೊಳಗ ಹೇಳ್ತಾರ, ತುರ್ಕ ಹೋಗುವನು ಮಸೀದಿಗೆ ಹಿಂದೂ ದೇಗುಲಕ್ಕೆ, ತುರ್ಕ ಹೋಗುವನು ಮಸೀದಿಗೆ ಹಿಂದೂ ದೇಗುಲಕ್ಕೆ, ದೇವನಿರುವುದು ದೇಹದಲ್ಲಿ ದಾರಿ ತಿಳಿಯದವನಿಗೆ ಕಬೀರ, ದಾರಿ ತಿಳಿಯದವನಿಗೆ. ಈಗ ಮುಸಲ್ಮಾನರಂತ ಇರ್ತಾರಲ್ಲ, ಅವರು ಎಲ್ಲಿ ಹೋಗ್ತಾರ ಪ್ರಾರ್ಥನಾ ಮಾಡಕ ಅಂದ್ರೆ ಮಸೀದಿಗೆ ಹೋಗ್ತಾರ. ಹಿಂದೂಗಳಲ್ಲಿ ಹೋಗ್ತಾರ ಅಂದ್ರೆ ದೇವಸ್ಥಾನಕ್ಕೆ ಹೋಗ್ತಾರ. ಹಿಂಗ ಎಲ್ಲರೂ ಏನ್ ಮಾಡ್ತಾರ ಅಂದ್ರ ದೇವಾಲಯಗಳಿಗೆ ಹೋಗಿ ಪ್ರಾರ್ಥನೆಯನ್ನ ಮಾಡ್ತಾರ. ಆದ್ರ ಅವ್ರಿಗೆ ದೇವ ಎಲ್ಲಿ ಅದಂಗ ಅನ್ನೋದು ತಿಳಿದಿಲ್ಲ ಅಂತ ಹೇಳ್ತಾರೆ ಕಬೀರದಾಸರು. ಯಾಕಂತ ಹೇಳಿದ್ರು, ಹಾಗಾದ್ರೆ ಅಲ್ಲಿ ದೇವರಿಲ್ಲೇನು, ಅವ್ರು ಮಾಡುವಂತ ಕಾರ್ಯಗಳೆಲ್ಲ ತಪ್ಪದಾವೇನು ಅಂತ ವಿಚಾರ ಮಾಡಿದ್ರೆ ಇಲ್ಲ, ಅಲ್ಲಿ ಸತ್ಯ ಇಲ್ಲ ಅನ್ನಂಗಿಲ್ಲ. ಆದ್ರೆ ಕಬೀರದಾಸರು ಯಾವ ದೃಷ್ಟಿಕೋನದಿಂದ ಹೇಳಿದಾರ ಅಂದ್ರ, ಈ ಜಗತ್ತಿನೊಳಗ ಪರಮಾತ್ಮ ಜೀವಾತ್ಮ ಅಂತ ಎರಡು ವಸ್ತುಗಳದಾವ. ಶಂಕರಾಚಾರ್ಯ ಹೇಳ್ಯಾರ, ಜೀವೋ ಬ್ರಹ್ಮ ಇವನ ಅಪರಾಹ ಅಂತ. ನಾವು ತಿಳ್ಕೊಳ್ಳೋ ಕೊಡ್ಬೇಕಂತ ನಾವು ಭಿನ್ನ ಮಾಡಿ ನೋಡ್ಬೇಕಾಗೈತೆ ಅಂತ. ಆದ್ರ ಇಬ್ರು ಒಂದಾಗ್ತಾರ. ಈಗ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಾರಲ್ಲ, ಅವರು ಪರಮಾತ್ಮನ ಧ್ಯಾನವನ್ನು ಮಾಡ್ತಾರೆ. ಮಸೀದಿಗೆ ಹೋಗಿ ಪ್ರಾರ್ಥನೆ ಮಾಡ್ತಾರಲ್ಲ, ಅವರು ಪರಮಾತ್ಮನ ಧ್ಯಾನ ಮಾಡ್ತಾರ. ಆದ್ರ ಆ ಪರಮಾತ್ಮನ ಅನುಗ್ರಹ ನಮಗಾಗ್ಬೇಕಾಗಿದ್ರ ಮೊದಲ ಜೀವ ರೂಪದಲ್ಲಿರುವಂತ ಜೀವಿಗಳ ಸಂತೋಷಗೊಳಿಸುವಂತ ಪೂಜಾ ಕಾರ್ಯವನ್ನ ಮಾಡದ ಹೊರತ ಈ ದೇವ ಪೂಜಾ ಮಾಡದ ಹೊರದ ಆ ದೇವನ ಅನುಗ್ರಹ ಆಗುವುದಿಲ್ಲ. ಅದಕ್ಕೆ ಕಬೀರದಾಸರು ಈ ತತ್ವದ ಮರ್ಮವನ್ನು ಅರ್ಥವರಾಗಿದ್ರು. ಅದಕ್ಕೆ ಅವ್ರು ಹೇಳಿದ್ರು, ತುರ್ಕ ಹೋಗುವನು ಮಸೀದಿಗೆ ಹಿಂದೂ ದೇಗುಲಕ್ಕೆ, ದೇವನಿರುವುದು ದೇಹದಲ್ಲಿ. ಅಂದ್ರೆ ಎಲ್ಲರ ದೇಹಗಳಲ್ಲಿ, ಪ್ರತಿಯೊಂದು ಜೀವಿಗಳಲ್ಲಿ ದೇವನದಾನ. ಆ ದೇವನನ್ನ ಕಾಣಲಾರದವರು ಪರಮಾತ್ಮನನ್ನೇನು ಕಾಣ್ತಾರೋ ಅಂತ ನಮ್ಮ ಗುರುಗಳು ಹೇಳ್ತಿದ್ರ. ವಿಶ್ವವೇ ಮಂದಿರ ಜೀವನೇ ದೇವರು, ನಾವೇ ಪೂಜಾರಿಗಳು. ಗುರುಗಳು ಹೆಂಗ್ ಹೇಳ್ತಿದ್ರು ಅಂದ್ರೆ ಭಾವಪೂರ್ಣರಾಗಿ ಹೇಳ್ತಾ ಇದ್ರು. ಅದಕ್ಕೆ ಮೊದಲ ಈ ಪಾಠವನ್ನ ನಾವು ಕಲಿಬೇಕಾಗಿತ್ತು. ಏನಂದ್ರೆ ಜೀವಿಗಳನ್ನ ಸಂತೋಷಗೊಳಿಸ. ನೋಡ್ರಿ, ನಮ್ಮ ಈ ವಿಶ್ವ ಏನೈತಲ್ಲ, ಈ ವಿಶ್ವದ ತುಂಬಾ ಏನೆಲ್ಲಾ ಜೀವಿಗಳಲ್ಲ, ಅವರ ದೇವರ, ನಾನಾ ಪೂಜಾರಿ. ನಾನು ಅವರನ್ನ ಸಂತೋಷಗೊಳಿಸುವ ಮೂಲಕ ಪೂಜಾ ಮಾಡ್ತೀನಿ, ಪ್ರಾರ್ಥನೆ ಮಾಡ್ತೀನಿ ಅಂತ ಗುರುಗಳು ಹೇಳ್ತಾ ಇದ್ರು. ಅವರು ಪ್ರವಚನ ಹೇಳೋ ಕಾಲಕ್ಕೆ ಹೇಳ್ತಾ ಇದ್ರು, ಈ ಜೀವರೂಪದಲ್ಲಿ ಇರ್ತಕ್ಕಂಥ ದೇವರನ್ನ ಸಂತೋಷಗೊಳಿಸುವುದು ಹೆಂಗ, ಪೂಜಾ ಮಾಡೋದು ಹೆಂಗ ಅಂದ್ರೆ, ನಮ್ಮ ದೇವರಿಗೆ ಹಸಿವಾಗ್ತದೆ. ಹಸಿವಾದಾಗ ಅವರ ಹಸಿವನ್ನ ನಿವಾರಿಸಿದ್ರಿ ಅಂದ್ರೆ ಪೂಜಾ ಅದು ಅಂತ ತಿಳ್ಕೊಳ್ಳಿ.
ಅನ್ನ ಛತ್ರಗಳನ್ನು ಇಡುವ ಮೂಲಕ ಅನಾಥರು, ಬಡವರು, ಅಂಗವಿಕಲರು, ನಿರ್ಗತಿಕರು ಅಂತ ಏನಿರ್ತಾರಲ್ಲ, ಅಂದ್ರೆ ದುರ್ಬಲ ವರ್ಗ ಏನಿರತ್ತಲ್ಲ, ಅವರಿಗೆ ಅನ್ನವನ್ನ ಸಂಪಾದನೆ ಮಾಡಕ್ ಆಗ್ತಿರಂಗಿಲ್ಲ. ಅಂತವರಿಗೆ ಅನ್ನ ಛತ್ರಗಳನ್ನು ಇಡುವ ಮೂಲಕ ಏನು ಸಹಾಯ ಸಲ್ಲಿಸೋದೈತಲ್ಲ, ಇದು ಒಂದು ದೇವ ಪೂಜಾ. ಇನ್ನು ಬ್ಯಾಸಿಗೆ ಕಾಲ ಪ್ರಾರಂಭ ಆಗಿ ಈಗಂದ್ರೆ ಎಲ್ಲರಿಗೂ ಎಲ್ಲೆಲ್ಲಿ ನೋಡಿದ್ರಲ್ಲಿ ದಾಹ ದಾಹ ಆಗ್ತಿರ್ತೈತಿ. ಎಲ್ಲಿ ಅಂದ್ರೆ ಅಲ್ಲಿ ನೀರು ಸಿಗೋದಿಲ್ಲ. ಹೀಗಾಗಿ ಎಲ್ಲಿ ನೀರು ಸಿಗೋದಿಲ್ಲಲ್ಲ, ಎಲ್ಲಿ ಜನಸಂದಣಿ ಇರ್ತದಲ್ಲ, ಅಂತಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡೋದು ಒಂದು ಸೇವಾ, ಅದು ಒಂದು ಪೂಜಾ. ನೀರಿಳಿಸಿದವರಿಗೆ ನೀರು ಕೊಡೋದು ಒಂದು ಪೂಜೆ ಐತಿ. ಅದಕ್ಕೆ ಗುರುಗಳು ಹೇಳ್ತಾ ಇದ್ರು, ಧಾರವಾಡದೊಳಗ ಮರದರ ಅರವಟಿಗೆ ಅಂತ ಒಂದು ಅರವಟಿಗೆ ಐತಂತ, ಅಲ್ಲಿ ಒಬ್ಬರನ್ನ ಸದಾ ಕಾವಲಿರ್ತಾರೆ. ಯಾಕಂದ್ರ ಅಲ್ಲಿ ನೀರನ್ನ ಕುಡಿಲಿಕ್ಕೆ ಮಾತ್ರ ಬಳಸ್ಬೇಕು, ಚೆಲ್ಲಾಡಬಾರ್ದು, ಕಲಸು ಮಾಡಬಾರ್ದು. ಕಾಯ ಕಷ್ಟ ನೋಡ್ರಿ, ಅವ್ರ ಎಷ್ಟು ಪುಣ್ಯ ಕಾರ್ಯವನ್ನು ಮಾಡಕತ್ತಾರ. ಅಲ್ಲಿ ಏನು ನೀರು ಕುಡಿದು ಹೋಗ್ತಾರಲ್ಲ, ಅವರೆಲ್ಲರೂ ಸಂತೋಷಗೊಳ್ತಾರೆ. ಅಂದ್ರೆ ಏನು, ಒಂದು ಅರವಟ್ಟಿಗೆಯನ್ನು ಇಡುವ ಮೂಲಕ ಎಷ್ಟೋ ಜೀವಿಗಳ ಪೂಜೆ ಮಾಡಕತ್ತಾರ ಅವ್ರ. ಹಿಂಗ ನೀರಡಿಸಿದವರಿಗೆ ನೀರು ಕೊಡೋದು ಒಂದು ಪೂಜೆ. ಇನ್ನ ರೋಗದಿಂದ ಬಳಲ್ತಿರ್ತಾವ ನಮ್ಮ ದೇವರುಗಳು, ಅವರಿಗೆ ಅಡ್ಡಾಡಿಕೊಂತ ದವಾಖಾನೆ ಹೋಗಕ್ಕಾಗಿಲ್ಲ. ದವಾಖಾನೆಗೆ ತೋರಿಸ್ಬೇಕಂದ್ರೆ ಅವ್ರ ಹತ್ರ ಹಣ ಇರಂಗಿಲ್ಲ. ಬಡಬಗ್ಗರಿಗೂ ರೋಗಗಳು ಬರ್ತಾವ, ಸಿರಿವಂತರಿಗೂ ರೋಗಗಳು ಬರ್ತಾವ. ಸಿರಿವಂತರು ರೋಗ ಬಂದ್ರೆ ದೊಡ್ಡ ದೊಡ್ಡ ಡಾಕ್ಟರ್ಗೆ ತೋರಿಸಿ ಆರಾಮ್ ಮಾಡ್ಕೊಂತಾರ. ಆದ್ರೆ ಬಡಬಗ್ಗರಿಗೆ ಆ ಸೌಲಭ್ಯ ಇರೋದಿಲ್ಲ. ಅಂತವರಿಗೆ ಯಾಕ ಒಬ್ಬ ಉತ್ತಮ ವೈದ್ಯರ ಹತ್ರ ತೋರಿಸಿ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಿದ್ರ ಅಲ್ಲಿ ಸಂತೋಷಗೊಳ್ಳೋದಿಲ್ರಿ? ಇದು ಒಂದು ಪೂಜಾ. ರೋಗದಿಂದ ಬಳಲ್ತಕ್ಕಂಥ ಜೀವಿಗಳನ್ನ ರೋಗದಿಂದ ಮುಕ್ತಗೊಳಿಸಲಿಕ್ಕೆ ಏನ್ ಮಾಡೋದಕ್ಕಾಗಿಲ್ಲ, ಅದನ್ನ ಮಾಡೋದು ಏನೈತಲ್ಲ, ಅದು ಒಂದು ಪೂಜಾ. ಅದಕ್ಕೆ ಗುರುಗಳು ಹೇಳ್ತಾ ಇದ್ರು, ನಮ್ಮ ದೇವರಿಗೆ ಅಪಮಾನದಿಂದ ದುಃಖ ಕಟ್ಟಿಲ್ಲ. ಯಾರಾದ್ರೂ ಏನಾರೇ ಅಂದ್ರ ಬಹಳ ಮನಸ್ಸಿಗೆ ಎತ್ಕೊಂಡು ಗಳಗಳ ಗಳಗಳ ಅಂತಾರೆ. ಅದಕ್ಕೆ ಗುರುಗಳು ಹೇಳ್ತಾ ಇದ್ರು, ಬೈಗುಳಗಳೆಂಬುವು ಬಳ್ಳಿಯೊಳಗಿನ ಅಕ್ಷರಗಳು, ಉಪ್ಪೆಂದು ಹಾರಿದ ಊದಿದರೆ ಗಾಳಿಯಲ್ಲಿ ಹಾರಿ ತೂರಿ ಹೋಗುವು, ಅವೇನು ನಮ್ಮನ್ನು ಸೂಜಿಯಂತೆ ಡಬ್ಬನದಂತೆ ಸುತ್ತಲಾಗವು ಅಂತ ಹೇಳ್ತಾರೆ. ಅವ್ರು ಹೇಳುವಂತ ತಾತ್ಪರ್ಯ ಏನಂದ್ರ, ಯಾರಾದ್ರೂ ನಮ್ಮನ್ನ ಬೇದ್ರಂದ್ರ ಹಚ್ಕೊಳಕ್ ಹೋಗ್ಬಾರ್ದಂತ. ಅವೇನು ಬಂದ್ ನಮಗ್ ಸುತ್ತಾಡ್ರಿ, ಸುತ್ತಿಲ್ಲ. ಮಗನ ಅಂತ ಬೇದಾನು ಇದರ ಅರ್ಥ ಮಮ ನೀನಿ ಗಗ ನೀನಿ ನನ ನೀನಿ ಅಂತ ಬಳ್ಳಿ ಓದಾಕತ್ತ ತಿಳ್ಕೊಂಡ್ಬಿಟ್ರೆ ಎಷ್ಟು ಆರಾಮ್ ಇರ್ತೀವಲ್ಲ ನಾವು. ಹಿಂಗ ನೀವೆಲ್ಲ ತಿಳ್ಕೊರಿ, ಯಾರು ಅಪಮಾನದಿಂದ ದುಃಖವನ್ನ ಅನುಭವಿಸಕತ್ತಿರಲ್ಲ ಆ ಜೀವಿಗಳೆಲ್ಲ ತಿಳ್ಕೊರಿ, ಏನಂದ್ರ ಈ ರೀತಿ ಬಳ್ಳಿ ಓದಾಕತ್ತಾನ, ಅವೇನು ನನಗ ಹಾನಿ ಮಾಡಲಾರವು ಅಂತ ಹಿಂಗೆ ತಿಳ್ಕೊರಿ. ಇದರಿಂದ ಏನಾಕತ್ತೆ ಅಂದ್ರ ಅಪಮಾನಕ್ಕೊಳಗಾದಂತ ಜೀವಿ ಏನು ದುಃಖ ಪಡ್ತಾನಲ್ಲ, ಆ ದುಃಖದಿಂದ ನಿವಾರಣೆ ಆಗ್ತಾನೆ. ಯಾವ ಇಂತಹ ಮಾತುಗಳನ್ನ ಅವ್ರಿಗೆ ತಿಳಿಸಿಕೊಡುವುದರಿಂದ ಇದು ಒಂದು ಪೂಜೆ. ಮತ್ತೆ ನಮ್ಮ ದೇವರಿಗೆ ಯಾವಾಗ ದುಃಖ ಆಗತ್ತೆ ಅಂದ್ರ, ಚಳಿ ಮಳಿ ಬಿಸಿಲು ಆಯ್ತಂದ್ರ ದುಃಖ ಆಗ್ತದೆ. ಚಳಿಯಿಂದ ಬಳಲ್ತಕ್ಕಂತ, ಥಂಡಿಯಿಂದ ಬಳಲ್ತಕ್ಕಂತ ಜೀವಿಗಳನ್ನ ನೋಡಿ ಅವ್ರಿಗೆ ಹೊಚ್ಕೊಳಕ ಅರಿವೆಗಳನ್ನ ದಾನ ಮಾಡೋದ್ರಿಂದ, ವಸ್ತ್ರಗಳನ್ನ, ಅರಿವೆಗಳನ್ನ, ಚಾದರಗಳನ್ನ ದಾನ ಮಾಡುವ ಮೂಲಕ ಪೂಜಾ ಸಲ್ಲಿಸಬಹುದು. ಬಿಸಿಲಿನೊಳಗ ಸೆಕೆ ಆಗಿರ್ತೈತಿ ನೋಡ್ರಿ, ಈಗೆಲ್ಲ ಫ್ಯಾನ್ ಹಚ್ಬಿಟ್ಟಿದ್ದಾರೆ ಆಶ್ರಮದೊಳಗ. ಎಲ್ಲರೂ ಆರಾಮದಿಂದ ಸಂತೋಷದಿಂದ ಪ್ರವಚನಗಳನ್ನು ಕೇಳ್ತಾರೆ. ಹಿಂಗ ಫ್ಯಾನಿನ ಸೇವಾ ಮಾಡೋದು ಒಂದು ಪೂಜೆ. ಹಿಂಗ ಜೀವಿಗಳನ್ನ ನಮ್ಮ ಕೈ ಎಷ್ಟು ಸಾಧ್ಯ ಆಗತ್ತ ಅಷ್ಟ ಸೇವಾ ಮಾಡೋದು ಅಂತಲ್ಲ, ಇದಕ್ಕ ಪೂಜಾ ಅಂತ ಕರೀತಾರೆ. ಇದು ಜೀವ ರೂಪದಲ್ಲಿರುವ ದೇವರನ್ನ ಸಂತೋಷಗೊಳಿಸುವ ಮಾರ್ಗ. ಈ ಪೂಜಾ ಮಾಡೋದ್ ಕರೆತಾಗ ಪರಮಾತ್ಮನ ಅನುಗ್ರಹ ನಮಗ ಆಗ್ತದೆ, ಹಂಗ ಆಗುದಿಲ್ಲ. ಏನಕೇನ ಪ್ರಕಾರೇಣ ಯಶ ಕಶ್ಯಾಪಿ ದೇಹಿನ ಸಂತೋಷ ಜನಯೇ ಪ್ರಾಜ್ಞ ತದೇವ ಈಶ್ವರ ಪೂಜನ. ಈಶ್ವರ ಪೂಜಾ ಅಂತ ಎದಕ್ಕಂತಾರು ಅಂದ್ರ, ದೇವ ಪೂಜಾ ಅಂತ ಎದಕ್ಕಂತಾರು ಅಂದ್ರ, ಮಾತಿನಿಂದನಾಗಲಿ, ಮನಸ್ಸಿನಿಂದಲಾಗಲಿ, ಅಥವಾ ದೇಹದಿಂದಲಾಗಲಿ
ಈ ತ್ರಿಕರಣ ಪೂರ್ವಕವಾಗಿ ಜೀವಿಗಳನ್ನ ಸಂತೋಷಗೊಳಿಸುವುದನ್ನ ದೇವ ಪೂಜಾ ಅಂತ ಉಪನಿಷತ್ಕಾರರು ಹೇಳ್ಯಾರ. ಅದನ್ನೆಲ್ಲ ನಮಗೆ ಗುರುಗಳು ಹೇಳ್ಯಾರ. ಅಂದ್ರ ನಾವು ಬಾಯಿ ತೆಗೆದ ಮಾತಾಡಿದೀವಿ, ಇದರ ಅರ್ಥ ನಮ್ಮ ಮಾತುಗಳನ್ನ ಕೇಳಿ ಎಲ್ಲರೂ ಸಂತೋಷಗೊಳ್ಳಬೇಕು. ಅಷ್ಟ ಸಂತೋಷಭರಿತವಾದ ಮಾತುಗಳು ನಮ್ಮಿಂದ ಹೊರಸೂಸಬೇಕು. ಕೆಲವು ಕಡೆ ಹೇಳ್ತಾರೆ ಮಾತೇ ಮೃತ್ಯು ಮಾತೇ ಮುತ್ತು ಅಂತ. ನಮ್ಮ ಮಾತುಗಳು ಮುತ್ತಾಗಿರಬೇಕ ಹೊರತ ಮೃತ್ಯುಕ್ಕ ಕರ್ಕೊಂಡು ಹೋಗುವಂತ ಮಾತುಗಳು ನಮ್ಮ ಆಗಿರಬಾರ್ದು ಅಂತಿರ್ತಾರೆ ಸಾಮಾನ್ಯವಾಗಿ ಜಾಗರೂಢಿ ಒಳಗ. ನನ್ನ ಮಾತು ಕೇಳಿ ಅವ ಏನಾದ ನೀನ ಹಾಕೊಂಡ. ಈ ರೀತಿ ಮಾತು ನಮ್ಮ ಇರಬಾರ್ದ್ರೆ ನನ್ನ ಮಾತು ಕೇಳಿ ಆತನ ಜೀವನನ ಹಸನಾಯ್ತು ನೋಡ ಅನ್ನುವಂತ ಮಾತುಗಳನ್ನ ಹೇಳುವಂತ ವ್ಯಕ್ತಿತ್ವ ನಮ್ಮದಾಗಿರಬೇಕು. ಇದು ಒಂದು ಪೂಜಾ. ಮೊದಲ ನಮ್ಮ ವ್ಯಕ್ತಿತ್ವವನ್ನು ನಾವು ರೂಪಣ ಮಾಡ್ಕೋಬೇಕ, ಇನ್ನೊಬ್ಬರಿಗೆ ಮಾರ್ಗದರ್ಶಕರಾಗಬೇಕ. ನಮ್ಮ ಜೀವನವನ್ನ ನೋಡಿ ಅವರು ತಾವು ಮನ ಪರಿವರ್ತನೆ ಮಾಡ್ಕೋಬೇಕ. ಇಂಥ ಪೂಜೆ ಮಾಡೋದನ್ನ ನಾವು ಕಲಿತೀವಿ ಅಂದ್ರ ಪರಮಾತ್ಮನ ಅನುಗ್ರಹ ತಾನ ಆಗ್ತದೆ. ಅದಕ್ಕ ಏನಕ್ಕೇನ ಪ್ರಕಾರೇನ ಯಶ ಕಶ್ಯಾಪಿ ದೇಹಿನ, ಈ ಜಗತ್ತಿನೊಳಗ ಏನೆಲ್ಲಾ ಜೀವಿಗಳದಾವಲ್ಲ, ದೇಹವನ್ನ ಧಾರಣ ಮಾಡಿದಂತ ಜೀವಿಗಳದಾವಲ್ಲ, ಆ ಎಲ್ಲಾ ಜೀವಿಗಳನ್ನ ಸಂತೋಷಗೊಳಿಸುವ ಕಾರ್ಯ ಏನೈತಲ್ಲ ಈ ಪೂಜಾ ಮಾಡೋದನ್ನ ಕಲಿಬೇಕು. ಇದನ್ನ ಕಲಿತಾಗನ ನಮಗೇನಾಗತ್ತ ಸಾಧನಾ ಪಥ ಹಿಡಿಲಿಕ್ಕೆ, ಗುರುವಿನ ಅನುಗ್ರಹ ಬರೀಲಿಕ್ಕೆ ಕಾರಣಕರ್ರಿ. ಯಾರು ಪುಣ್ಯವಾನರದಾರ, ಯಾರು ಪುಣ್ಯ ಕಾರ್ಯದೊಳಗೆ ತಮ್ಮನ್ನ ತಾವು ತೊಡಗಿಸಿಕೊಂಡಾರ ಅಂತವರನ್ನ ಸತ್ಪುರುಷರು ಹುಡುಕಿಕೊಂಡು ಬರ್ತಾರೆ. ಸಜ್ಜನರ ಸಂಘ ಉಂಟಾಕತ್ತೆ ಅವರಿಗೆ, ಪುಣ್ಯ ಕಾರ್ಯದೊಳಗೆ ತೊಡಗಿದವರಿಗೆ. ಆ ಸಜ್ಜನರ ಸಂಘ ಏನ್ ಮಾಡ್ತತಿ ಅಂದ್ರ ಅವರನ್ನ ಮಹಾತ್ಮರ ಸಂಘಕ್ಕೆ ಕರೆದೊಯ್ತತಿ. ಮಹಾತ್ಮರ ಸಂಘ ಏನ್ ಮಾಡ್ತತಿ ಅಂದ್ರ ನಮ್ಮಲ್ಲಿ ಇರ್ತಕ್ಕಂಥ ಅಜ್ಞಾನವನ್ನ ನಾಶ ಮಾಡುತ್ತೆ. ಅಜ್ಞಾನವನ್ನ ನಾಶ ಮಾಡಿ ಸುಜ್ಞಾನಿಗಳನ್ನಾಗಿ ಮಾಡ್ತದೆ. ಅದಕ್ಕೆ ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ, ದುರ್ಜನರ ಸಂಘವದು ಕಾರ್ಕೋಟಕ ವಿಷದ ತಕ್ಕು ಸರ್ವಜ್ಞ. ಅದಕ್ಕೆ ಸದಾ ನಾವು ಸಜ್ಜನರ ಸಂಘದೊಳಗಿದ್ವಿ ಅಂದ್ರ ನಮ್ಮಿಂದ ಸತ್ಕಾರ್ಯಗಳೇ ಜರುಗುತ್ತಾವ. ನೀವೇನೂ ಪ್ರಯತ್ನ ಪಡೋದು ಬೇಡ. ನಿತ್ಯವೂ ಆಶ್ರಮಕ್ಕೆ ಬರ್ರಿ, ಇಲ್ಲಿ ನಡೀತಕ್ಕಂತ ಸದ್ವಿಚಾರಗಳನ್ನ ಕೇಳ್ರಿ, ನಿಮ್ಮಲ್ಲಿ ಸದ್ಭಾವಗಳು ಉಳಿಯಕ್ಕವ. ಆ ಸದ್ಭಾವದಿಂದ ಸತ್ಕಾರ್ಯಗಳ ತಂತಾನ ಜರುಗುತ್ತಾವ. ಈ ತತ್ವವನ್ನ ತಿಳಿಬೇಕ. ಈ ತತ್ವವನ್ನ ತಿಳಿದಾಗ ನಮ್ಮಿಂದ ಏನ್ ಮಾಡ್ಲಿಕ್ಕೆ ಸಾಧ್ಯ? ಫಕೀರಜ್ಜ ಅವ್ರು ಹೇಳ್ಯಾರಲ್ಲ, ದ್ವೇಷ ಬಿಡು, ಎಲ್ಲರನ್ನೂ ಪ್ರೀತಿಸುವ. ಈ ಕಾರ್ಯಕ್ಕೆ ನಾವು ಸಿದ್ಧರಾದಂಗ ನೋಡ್ರಿ ಏನ್ ಹೇಳಿದ್ರು ಫಕೀರಜ್ಜ ಅವರು ಅಂದ್ರ ದ್ವೇಷವನ್ನ ಬಿಡು, ಮತ್ತ ಎಲ್ಲರನ್ನೂ ಪ್ರೀತಿಸು. ಎಲ್ಲರನ್ನೂ ಪ್ರೀತಿಸ್ಬೇಕಾದ್ರೆ ಎಲ್ಲರೂ ದೇವ ಸ್ವರೂಪಿಗಳನ್ನ ಮೊದಲು ತಿಳ್ಕೊಬೇಕ್ರಿ. ತಿಳ್ಕೊಂಡಾಗ ಪ್ರೀತಿಸಾಕ್ ಬರ್ತೈತಿ. ನಾನರೇ ದೇವದಿನಿ ನೀನರೇ ರಾಕ್ಷಸನಿ ಅಂದ್ರ ಏನಂದ್ರೆ ಭೇದ ಭಾವ ಹುಟ್ಟು. ಭೇದ ಭಾವದಿಂದ ನನಗೂ ಸಮಾಧಾನ ಇಲ್ಲ, ಅವ್ರಿಗೂ ಸಮಾಧಾನ ಇಲ್ಲ. ಅದಕ್ಕ ಫಕೀರಜ್ಜ ಅವರ ನುಡಿ ಏನೈತಿ ಅಂದ್ರ, ಮಹಾವಾಕ್ಯ ಏನೈತಿ ಅಂದ್ರ ದ್ವೇಷ ಬಿಡು, ಎಲ್ಲರನ್ನೂ ಪ್ರೀತಿ, ಎಲ್ಲರನ್ನೂ ದೇವ ಸ್ವರೂಪಿಗಳನ್ನು ತಿಳಿತ ನಾವು ನೀವೆಲ್ಲರೂ ಏನ್ ಮಾಡೋಣ, ಇಂಥ ಒಂದು ಪುಣ್ಯ ಕಾರ್ಯದೊಳಗ ತೊಡಗೋಣ. ಗುರುವಿನ ಕೀರ್ತಿಯನ್ನ ಎಲ್ಲೆಲ್ಲಿಯೂ ಪಸರಿಸೋಣ, ಎಲ್ಲರಲ್ಲಿಯೂ ಈ ಜ್ಞಾನ ಜ್ಯೋತಿಯನ್ನು ಹಚ್ಚೋಣ ಅಂತ ಸದ್ಬುದ್ಧಿಯನ್ನ ನಮ್ಮೆಲ್ಲರಿಗೂ ಗುರುನಾಥ ಕರುಣಿಸಲಿ ಅಂತ ಹೇಳ್ತಾ ಇಲ್ಲಿ ನೆರೆದ ಎಲ್ಲ ಸತ್ಪುರುಷರಿಗೂ ನನ್ನೊಂದೆರಡು ಮಾತುಗಳನ್ನು ಅವರ ಪಾದಗಳಿಗೆ ಅರ್ಪಿಸಿ ಗುರುವಿಗೆ ನಮಸ್ಕರಿಸುತ್ತಾ ನನ್ನೆರಡು ಮಾತುಗಳಿಗೆ ವಿರಾಮವನ್ನು. ಏನ ಕೇನ ಪ್ರಕಾರೇಣ ಯಶ್ಯ ಕಶ್ಯಾಪಿ ದೇಹಿನಃ ಸಂತೋಷಂ ಜನಿಗೆ ಪ್ರಾಜ್ಞನ ತದೇವ ಈಶ್ವರ ಪೂಜನಂ. ಅಂದ್ರ ಈ ಭೂಮಿಯ ಮೇಲೆ ದೇಹವನ್ನ ಧಾರಣೆ ಮಾಡಿದಂತಹ
ಎಲ್ಲಾ ಜೀವಿಗಳನ್ನ ಯಾವುದೇ ಒಂದು ರೀತಿಯಿಂದ ಸಂತೋಷಗೊಳಿಸುವುದನ್ನ ಈಶ್ವರ ಪೂಜೆ ಅಂತ ಹೇಳಿ ನಾಗಲಿಂಗ ಕೊಲ್ಲೂರವರು ಹೇಳಿದ್ರು. ಅದೇ ರೀತಿ ಇನ್ನೊಬ್ಬರು ಮಹಾತ್ಮರಾದಂತ ಮೊಹಮ್ಮದ್ ಪೈಗಂಬರ್ ಅವರು ಹೇಳ್ತಾರೆ. ಇದನ್ನು ಗುರುಗಳು ನಮಗ ಬಹಳ ಚೆನ್ನಾಗಿ ಹೇಳ್ಕೊಟ್ಟಿದ್ರು. ಸುರೇಂದ್ರ ಗುರುಗಳು ಏನಪ್ಪಾ ಅಂತಂದ್ರ, ಈ ಭೂಮಿಯ ಮೇಲೆ ಏನೆಲ್ಲ ಜೀವಿಗಳದಾವು ಅವೆಲ್ಲ ನನ್ನ ಮಕ್ಕಳು. ಅವರಿಗೆ ಅವರ ಮುಖದ ಮೇಲೆ ಯಾರು ಸಂತೋಷಗೊಳಿಸುವಂತಹ ಪ್ರಯತ್ನವನ್ನ ಮಾಡ್ತಾರ, ಯಾವುದೇ ರೀತಿಯಿಂದ ಸಂತೋಷವನ್ನ ಗೊಳಿಸುವಂತಹ ಪ್ರಯತ್ನವನ್ನು ಮಾಡ್ತಾರ, ಯಾರು ನನ್ನ ಮಕ್ಕಳ ಮುಖದ ಮೇಲೆ ನಗುವನ್ನು ತರ್ತಾರ, ಅಂತಹವರನ್ನು ನೋಡಿ ಅಲ್ಲಾಹನಿಗೆ ಬಹಳ ಸಂತೋಷ ಆಗ್ತತಿ ಅನ್ನುವಂತಹ ವಿಚಾರವನ್ನು ನಮಗ ಮೇಲಿನ ಮೇಲೆ ತಿಳಿಸಿಕೊಡ್ತಾ ಇದ್ರು. ಅಂತ ಒಂದು ವಿಚಾರವನ್ನ ತಿಳಿಸಿದಂತ ನಾಗಲಿಂಗ ಕೊಲ್ಲೂರವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.